ಇಲ್ಲ. ಯಾಕಂದ್ರೆ ನನ್ನ ಬಾಲ್ಯ ಶಿಕ್ಷಣ ಕೂಡ ನಾನು ಇವಾಗ ಹೇಳಿದ್ರು 1 to 4 ಸ್ಟ್ಯಾಂಡರ್ಡ್ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೆ. ಬೆಳಗ್ಗೆ ಇವಾಗ ಗೌರ್ಮೆಂಟ್ ಸ್ಕೂಲ್ ವಿಸಿಟ್ ಮಾಡಿ ಬಂದೆ. ನಾನು ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಎಲ್ಲ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡಿ ಎಲ್ಲ ಟೀಚರ್ಸ್ ಜೊತೆ ಏನ ಸ್ಕೂಲಲ್ಲಿ ಏನು ಸಮಸ್ಯೆ ಇದೆ ಡಿಸ್ಕಷನ್ ಮಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಹೇಳಿ ಎಷ್ಟು ಖುಷಿ ಆಗುತ್ತಲ್ಲ. ಅದೇ ಗಿವ್ ಬ್ಯಾಕ್ ಟು ದ ಸೊಸೈಟಿ ಅಂತ ಕಾನ್ಸೆಪ್ಟ್ ಇದೆಯಲ್ಲ, ನಮ್ಮತ್ತ ನಾವು ಮರಿಬಾರ್ದು. ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಹೋದ್ರೂ ಕೂಡ ನಾವು ಎಲ್ಲಿ ಹುಟ್ಟಿದೀವಿ, ಎಲ್ಲಿ ಬೆಳೆದಿದ್ದೀವಿ, ಯಾವ ಕಷ್ಟಗಳನ್ನು ಪಟ್ಟಿದ್ದೀವಿ ಅದು ಅಷ್ಟು ನೆನಪಿಟ್ಟು ನಾವು ಮುಂದೆ ಹೋದ್ರೆ ಇನ್ನೂ ತುಂಬಾ ಎತ್ತರಕ್ಕೆ ನಾವು ಬೆಳಿಬಹುದು. ನಾನು ಈಗ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ತಾಲೂಕಿಗೆ ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ನೋಡಲ್ ಆಫೀಸರ್ಸ್ ಆಗಿ ನೇಮಕ ಮಾಡಿದ್ದಾರೆ. ಇದು ಮೊದಲನೇ ಬಾರಿಗೆ. ನನಗೆ ಹುಲ್ಸೂರು ತಾಲೂಕಿಗೆ ನೋಡಲ್ ಆಫೀಸರ್ ಹಾಕಿದ್ದಾರೆ. ಅದು ಇನ್ನೊಂದು ಸೌಭಾಗ್ಯ ಅಂತ ಹೇಳ್ಕೊತೀನಿ. ಯಾಕಂದ್ರೆ ನನ್ನ ಭಾಲ್ಕಿ ತಾಲೂಕ ಪಕ್ಕ ತಾಲೂಕನೇ, ಅಂದ್ರೆ ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅಲ್ಲಿರುವಂತ 28-34 ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಷನ್ ಮಾಡಿ ಕೆಲಸ ಮಾಡಲಿಕ್ಕೆ ಬಹಳ ಖುಷಿ ಕೊಡುತ್ತೆ. ನಾನು ನಿನ್ನೆ ಅಲ್ಲೇ ಹೋಗಿದ್ದೆ. ನಿನ್ನೆ ಪ್ರಿನ್ಸಿಪಲ್ ಅವರು ಹೇಳಿದ್ರು ಬನ್ನಿ ಅಂತ. ಸೊ ನಿನ್ನೆ ನಾನು ಅಲ್ಲಿ ಎಲ್ಲ ಇಲಾಖೆಯ ತಾಲೂಕು ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನು ತೆಗೆದುಕೊಂಡು ಅಲ್ಲೆಲ್ಲ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲ ವಿಸಿಟ್ ಮಾಡಿ ಅಲ್ಲಿ ಯಾವ ರೀತಿ ಏನೇನು ಸಮಸ್ಯೆಗಳಿದೆ ಅಡ್ರೆಸ್ ಮಾಡಿ ನಿನ್ನೆ ನಾನು ಮೀಟಿಂಗ್ ಮುಗಿದಿರೋದು 7 ಗಂಟೆಗೆ. ಅಲ್ಲಿ ನಾನು ಮುಗಿಸ್ಕೊಂಡು ಮತ್ತೆ ಮಠಕ್ಕೆ ಹೋದೆ. ನಾನು ಓದಿದ್ದು ಗುರುಕುಲಲ್ಲಿ, ಆಮೇಲೆ 5th to 10th ಓದಿದ್ದು ಗುರುಕುಲಲ್ಲಿ. ನನ್ನ ಮನೆ ಹೋಗಿದ್ದು ಎಷ್ಟು ಗಂಟೆಗೆ ಹೇಳಿ? 10 ಗಂಟೆಗೆ. ಅದು ಸ್ವ ಇಚ್ಛೆಯಿಂದ ಇಂಟ್ರೆಸ್ಟಿಂಗ್ ಕೆಲಸ ಮಾಡಬೇಕಾಗತ್ತೆ. ಇದ್ದಾರೆ ಬಹಳಷ್ಟು ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತಲ್ಲ. ಕೆಲವೊಬ್ಬರು ಸೋಷಿಯಲಿ ಇರ್ತಾರೆ, ಕೆಲವೊಬ್ಬರು ಅವರವರು ಸೀಮಿತ ವರ್ಕ್ ಅಲ್ಲಿ ಮಾತ್ರ ಬ್ಯುಸಿ ಇರ್ತಾರೆ. ಯಾಕೆ ನಾವು ಕಲ್ಯಾಣ ಕರ್ನಾಟಕ, ಮುಂಚೆ ಏನಂತ ಕರಿತೀವಿ ನಾವು, ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲ, ಈಗ ಕಲ್ಯಾಣ ಕರ್ನಾಟಕ ಭಾಗ ಇದು. ಸೊ ನಾವು ಯಾವುದಕ್ಕಿಂತ ಇನ್ನು ಕಡಿಮೆನೇ ಅಲ್ಲ. ಯಾಕಂದ್ರೆ ನಾವು ನಮ್ಗೆ ಯಾವಾಗ ಕೆಲವು ಮೂಲಭೂತ ಸೌಕರ್ಯಗಳು ಸಿಗ್ತಿರ್ಲಿಲ್ಲ. ಇವಾಗ ಬಹಳಷ್ಟು 371J ರಿಸರ್ವೇಶನ್ ಬಂದ ಮೇಲೆ ಪ್ರತಿಯೊಬ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಬರೀತಾ ಇದ್ದಾರೆ. ಅದೇ ನಾನೊಬ್ಬ ಆಸ್ಪಿರೆಂಟ್ ಆಗಿದ್ದೆ. ಅವಾಗ ನಾನು ಕೂಡ 371J ನನಗೂ ಕೂಡ ಅನುಕೂಲ ಆಯಿತು. ನಾನು ರಾಯಚೂರಲ್ಲಿ ಇದ್ದಾಗ more than 40,000 371J ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ನಾವು ಸ್ಟೂಡೆಂಟ್ ಇದ್ದಾಗ ಬೇರೆ ಅಸಿಸ್ಟೆಂಟ್ ಕಮಿಷನರ್ ನನ್ನನ್ನು 371J ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು. ನಾನೇ ಅಧಿಕಾರಿಯಾಗಿ ಅಷ್ಟು more than 40,000 ಜನರಿಗೆ ಎಷ್ಟು ಖುಷಿ ಕೊಡುತ್ತಲ್ಲ. ನಾನು ಇಲ್ಲಿಯ ತನಕ 12 ಜಿಲ್ಲೆಗಳಲ್ಲಿ ಕೆಲಸಗಳು ಮಾಡಿದ್ದೀನಿ. 7 ವರ್ಷ ಸರ್ವಿಸ್ ಆಯಿತು. ಹೇಳಿದ್ರಲ್ಲ, ಶೈನಲ್ಲಿ PUC ಆಯಿತು. ದೆನ್ ನಾನು ಅವಾಗ ಮೆಡಿಕಲ್ ಕೂಡ ಆಗಿತ್ತು. BMC ಟಾಪ್ ಮೋಸ್ಟ್ ಕಾಲೇಜ್ ಇನ್ ಕರ್ನಾಟಕ. ಆಮೇಲೆ RVಯಲ್ಲಿ ನನ್ನ ಅವಾಗೆ ಗೋಲ್ ಏನಿತ್ತಂದ್ರೆ ನಾನು ಒಬ್ಬ ಅಧಿಕಾರಿ ಆಗ್ಬೇಕು, ಒಂದು IAS ಎಕ್ಸಾಮ್ ಬರೀಬೇಕು, KS ಎಕ್ಸಾಮ್ ಬರೀಬೇಕು. ಯಾಕೆ ನಾವು ಕೂಡ ಬಡತನದಲ್ಲಿ ಹುಟ್ಟಿನವರು ಅಂತ ಹೇಳ್ಬಿಟ್ಟು ಬಡತನನೇ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕನಸುಗಳನ್ನು ಕಾಣಬಾರ್ದಂತೇನಿಲ್ಲ ತಾನೆ. ನಮ್ಮ ಕನಸುಗಳನ್ನು ಕಾಣಿಗೆ ಯಾರು ಹಿಡಿದಿದಾರ? ಯಾರು ಹಿಡಿಬಾರದು, ಹಿಡಿಲಿಕ್ಕೂ ಬಿಡಬಾರದು. ಈ ಭೂಮಿಯ ಮೇಲೆ ಹುಟ್ಟಿನವರು ನಾವು ಏನ್ ಕನಸು ಬೇಕಾದ್ರೆ ಕಾಣಬಹುದು. ಒಳ್ಳೆ ಅಧಿಕಾರಿ ಆಗ್ಬಹುದು ಅಂತ ಕನಸು ಕಾಣಬಹುದು, ಒಳ್ಳೆ ಪೊಲಿಟಿಕಲ್ ಲೀಡರ್ ಆಗ್ಬೇಕು ಕನಸು ಕಾಣಬಹುದು, ಒಬ್ಬ ಒಳ್ಳೆ ಡಾಕ್ಟರ್ ಆಗಿ ಕನಸು ಕಾಣಬಹುದು, ಒಳ್ಳೆ ಇಂಜಿನಿಯರ್ ಆಗ್ಬೇಕಂತ ಕನಸು ಕಾಣಬಹುದಲ್ಲ. ಎಂದು ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಕನಸು ಕಾಣೋದಂದ್ರೆ ಮಲಗಿನ ಕನಸು ಕಾಣೋದಲ್ಲ. ಆ ಕನಸು ಕಾಣಬೇಕು, ನಿಮ್ಮ ಮಲಗಿ ಬಿಡಬಾರದು. ಅಂದ್ರೆ ನಾನು ಕೂಡ ಹಾರ್ಡ್ ವರ್ಕ್ ಮಾಡ್ಬೇಕು, ಛಲಪಟ್ಟು ಸ್ಟಡಿ ಮಾಡ್ಬೇಕಂತ ಇರಬೇಕು. ಯಾಕೆ ಮಾತು ಹೇಳಿದೆ ಅಂತಂದ್ರೆ, ನಾನು ಆರ್ಮಿ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿದಾಗ ಕೇವಲ ಬೀದರ್ ಇಬ್ಬರೇ ಇದ್ದೀವಿ ನಾವು ಎಲ್ಲ ಬ್ರಾಂಚಸ್ ಅಲ್ಲಿ. ದಟ್ ಇಸ್ ಟಾಪ್ ಮೋಸ್ಟ್ ಕಾಲೇಜ್ ಇನ್ ಕರ್ನಾಟಕ. ಬಟ್ ನಾನು KS ಕ್ಲಿಯರ್ ಮಾಡಿ ಒಬ್ಬನೇ.
ಫಸ್ಟ್ ಅಟೆಂಪ್ಟ್ ಅಲ್ಲಿ 2014 ಅಲ್ಲಿ ಬಿ ಕಂಪ್ಲೀಟ್ ಆಯಿತು. ಫಸ್ಟ್ ಅಟೆಂಪ್ಟ್ ಅಲ್ಲಿ ಐ ವಾಸ್ ಯಂಗೆಸ್ಟ್ KS ಆಫೀಸರ್ ಇನ್ ಕರ್ನಾಟಕ 2014 ಬ್ಯಾಚ್ ಅಲ್ಲಿ. ಇವಾಗ ಹೇಳಿದ್ರಲ್ಲ, ಗುರುಕುಲದಲ್ಲಿ ಅಡ್ಮಿಷನ್ ಮಾಡಿದಾಗ ಕನ್ನಡ ಕೂಡ ಮಾತಾಡಲಿಕ್ಕೆ ಬರ್ತಿರ್ಲಿಲ್ಲ. ಹೌದು, ನಾನು ಹುಟ್ಟಿದ್ದು ಬಂಜಾರ ಕಮ್ಯುನಿಟಿಯಲ್ಲಿ. ನನಗೆ ಖುಷಿ ಇದೆ, ಹೆಮ್ಮೆ ಹೇಳ್ಕೋತೀನಿ. ಏನ್ ಹೇಳಿ, ಹೆಮ್ಮೆ ಹೇಳ್ಕೋತೀನಿ. ನಮ್ಮ ಭಾಷೆಗೆ ಲಿಪಿ ಇಲ್ಲ. ಸೊ